Hello everyone. In this video, I am going to discuss with you the topic Introduction to Tally ERP 9. This is your second unit. Tally is one of the best accounting software that manages all the accounts, inventory management, point of sales, branch management, job or work cost, invoices, payroll management, tax management, cost centers, sales management and purchase management, etc. Tally's main product is its enterprise resource planning, means ERP software called Tally. Tally ERP 9 with single user and multi-user licenses, which means Tally is one of the ಅಕೌಂಟಿಂಗ್ ಸಾಫ್ಟ್ವೇರ್. ಇದನ್ನು ಕಂಪ್ಯೂಟರಲ್ಲಿ ಯೂಸ್ ಮಾಡುವಂತಹ ಒಂದು ಅಕೌಂಟಿಂಗ್ ಸಾಫ್ಟ್ವೇರು ಟ್ಯಾಲಿ ಅನ್ನೋದು. ಇಟ್ ಮ್ಯಾನೇಜಸ್ ಆಲ್ ದ ಅಕೌಂಟ್ಸ್ ಅಂತಂದರೆ ಇದು ಈ ಒಂದು ಸಾಫ್ಟ್ವೇರ್ ಏನು ಮಾಡುತ್ತೆ ಅಂತಂದರೆ ಜಾಬ್ ಅಥವಾ ವರ್ಕ್ ರಿಲೇಟೆಡ್ ಕಾಸ್ಟ್ ಆಗಿರ್ಬೋದು, ಇನ್ವಾಯ್ಸಸ್ ಆಗಿರ್ಬೋದು, ಪೇರೋಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಂದರೆ ವರ್ಕರ್ಸ್ಗೆ ಕೊಡುವಂಥ ಸ್ಯಾಲ್ರಿ ಅಥವಾ ವೇಜಸ್ ಇದಕ್ಕೆ ರಿಲೇಟೆಡ್ ಆಗಿರ್ಬೋದು, ಟ್ಯಾಕ್ಸಿಗೆ ರಿಲೇಟೆಡ್ ಆಗಿರ್ಬೋದು, ಕಾಸ್ಟ್ ಸೆಂಟರ್ಸ್ ಆಗಿರ್ಬೋದು, ಸೇಲ್ಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮತ್ತು ಪರ್ಚೇಸ್ ಮ್ಯಾನೇಜ್ಮೆಂಟು, ಈ ಎಲ್ಲ ಅಕೌಂಟಿಂಗ್ ಆ್ಯಕ್ಟಿವಿಟಿಯನ್ನು ಮಾಡುವಂಥ ಒಂದು ಸಾಫ್ಟ್ವೇರನ್ನು ಏನಂತ ಕರಿತೀವಿ, ಟ್ಯಾಲಿ ಅಂತ ಕರಿತೀವಿ. ಟ್ಯಾಲಿ ERP ಮೀನ್ಸ್ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಸಾಫ್ಟ್ವೇರ್. ಅಂದರೆ ಈ ಟ್ಯಾಲಿನಲ್ಲಿ ಯೂಸ್ ಮಾಡುವಂಥ ಮೇಯ್ನ್ ಪ್ರಾಡಕ್ಟ್ ಯಾವುದು ಅಂತಂದರೆ ಅದು ERP. ಅದನ್ನು ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಕರೀತಾರೆ. ಇದನ್ನು ಸಿಂಗಲ್ ಯೂಸ್ ಪರ್ಪಸ್ಸಿಗೆ ಮತ್ತು ಮಲ್ಟಿ ಯೂಸ್ ಪರ್ಪಸ್ಸಿಗೆ ಎರಡೂ ರೀತಿಯಾಗಿ ಏನು ಮಾಡ್ಬೋದು, ಲೈಸೆನ್ಸಸ್ನ ತೊಗೋಬೋದು ಈ ಒಂದು ಟ್ಯಾಲಿ ಸಾಫ್ಟ್ವೇರನ್ನು. ಮೆನಿ ಪೀಪಲ್ ನೋ what Tally software is and that Tally ERP is used for accounting, but let me tell you a secret today. Tally ERP 9 or Tally software is much more than just accounting. The 3 letters ERP makes a lot of differences. Tally ERP stands for Enterprise Resource Planning in the technical terms. In simple words, it loosely means you can manage your entire business in Tally. ಅಂದರೆ ಈ ಒಂದು ಟ್ಯಾಲಿ ಸಾಫ್ಟ್ವೇರನ್ನು ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂತಂದರೆ ಜಸ್ಟ್ ಅಕೌಂಟಿಂಗ್ ಪರ್ಪಸ್ಸಿಗೆ ಮಾತ್ರ ಯೂಸ್ ಮಾಡೋದಿಲ್ಲ. ಇದು ಎಂಟೈರ್ ಒಂದು ಬಿಸ್ನೆಸ್ ಆಪ್ರೇಷನ್ಸನ್ನು ಇದು ಕಂಟ್ರೋಲ್ ಮಾಡುತ್ತೆ. ERP ಅಂತಂದರೆ ಜನರಲಾಗಿ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಬಟ್ ಅದು ಮಾಡುವಂಥ ವರ್ಕಿಂಗ್ ಕಂಡೀಷನ್ ಅಂತಹ ಒಂದು ಸ್ಟ್ರೆಂತ್ ಈ ಒಂದು ಸಾಫ್ಟ್ವೇರ್ಗೆ ಇದೆ. ಟ್ಯಾಲಿ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್. It is a Bangalore based software company that currently sells into more than 100 countries beyond its native India, including the United Kingdom, Bangladesh and the Middle East. ಇದು ಟ್ಯಾಲಿ ಅನ್ನೋದು ಒಂದು ಕಂಪನಿ. ಈ ಕಂಪನಿ ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿರೋವಂಥದ್ದು ಸಾಫ್ಟ್ವೇರ್ ಬೇಸ್ಡ್ ಕಂಪ್ನಿ ಇದು ಮೋರ್ ದ್ಯಾನ್ 100 ಕಂಟ್ರೀಸ್ಗೆ ಏನು ಮಾಡುತ್ತೆ, ಈ ಒಂದು ಸಾಫ್ಟ್ವೇರನ್ನು ಸಪ್ಲೈ ಮಾಡುತ್ತೆ. ಇದರ ಫೌಂಡರ್ ಬಂದುಬಿಟ್ಟು SS ಗೋಯಂಕಾ ಅಂತ. ಇವರು ಈ ಒಂದು ಟ್ಯಾಲಿ ಕಂಪನಿಯನ್ನು ಫೌಂಡ್ ಮಾಡಿದೆ. ಈ ಒಂದು ಕಂಪನಿ ಹೆಡ್ ಕ್ವಾರ್ಟರ್ ಇರುವಂಥದ್ದು ಬ್ಯಾಂಗ್ಳೂರಲ್ಲಿ. ಏರಿಯಾ ಸರ್ವ್ಡ್, ಎಲ್ಲೆಲ್ಲಿ ಇದು ಕವರ್ ಮಾಡುತ್ತೆ, ಎಲ್ಲೆಲ್ಲಿ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ ಅಂತ ನೋಡೋದಾದರೆ ಇಂಡಿಯಾದಲ್ಲಿ, ಬಾಂಗ್ಲಾದೇಶದಲ್ಲಿ, ಮಿಡಲ್ ಈಸ್ಟಲ್ಲಿ ಮತ್ತು ಯುನೈಟೆಡ್ ಕಿಂಗ್ಡಮ್, ಮೋರ್ ದ್ಯಾನ್ 100 ಕಂಟ್ರೀಸಲ್ಲಿ ಟ್ಯಾಲಿ ಸರ್ವಿಸಸ್ ಪ್ರೊವೈಡ್ ಆಗ್ತಾ ಇದೆ. ಟ್ಯಾಲಿ ಮೀನಿಂಗ್: Tally is designed to integrate all business operations like sales, finance, purchasing, inventory and manufacturing and so on. Tally facilitates accurate and up-to-date business information at our fingertips anywhere. Tally, it is designed for integrate all business operations. ಎಲ್ಲ ರೀತಿಯಾದಂಥ
ಬಿಸ್ನೆಸ್ ಆಪ್ರೇಷನ್ಸ್ಗೆ ಅಂತ ಡಿಸೈನ್ ಮಾಡಿರೋಂಥ ಒಂದು ಸಾಫ್ಟ್ವೇರ್ ಇದು. ಇದು ಎಲ್ಲ ರೀತಿ ಬಿಸ್ನೆಸ್ ಆಪ್ರೇಷನ್ಸ್ ಅಂತಂದರೆ ಸೇಲ್ಸ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು, ಇನ್ವೆಂಟರಿ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಬಿಸ್ನೆಸ್ ಇನ್ಫಾರ್ಮೇಷನ್ ಅಟ್ ಅವರ್ ಫಿಂಗರ್ ಟಿಪ್ಸ್ ಎನಿವೇರ್. ಅಂದರೆ ಈ ಒಂದು ಟ್ಯಾಲಿ ಅನ್ನೋದು ಟ್ಯಾಲಿಯಿಂದ ಏನು ಮಾಡ್ಬೋದು ಅಂತಂದರೆ ಅಕ್ಯುರೇಟ್ ಇನ್ಫಾರ್ಮೇಷನನ್ನು, ಅಪ್ ಟು ಡೇಟು ಬಿಸ್ನೆಸ್ ಇನ್ಫಾರ್ಮೇಷನ್ಸನ್ನು ನಾವು ಏನು ಮಾಡ್ಬೋದು, ಬರೀ ಒಂದು ಫಿಂಗರ್ ಟಿಪ್ಸಲ್ಲಿ ಒಂದು ಎಲ್ಲಿ ಬೇಕಾದ್ರೂ ಕೂಡ ಆ ಒಂದು ಇನ್ಫಾರ್ಮೇಷನ್ಸನ್ನು ನಾವು ಸ್ಟೋರ್ ಮಾಡಬಹುದು ಅಥವಾ ಆಪ್ರೇಟ್ ಮಾಡ್ಬೋದು. ನೆಕ್ಸ್ಟ್ ಡಿಫ್ರೆಂಟ್ ಟ್ಯಾಲಿ ವರ್ಷನ್ಸ್. ಈ ಟ್ಯಾಲಿ ಅನ್ನೋದು 1988 ಇಂಟ್ರೊಡ್ಯೂಸ್ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೆಲವೊಂದು ಅಪ್ಡೇಟೆಡ್ ವರ್ಷನ್ಸ್ ರಿಲೀಸ್ ಆಗ್ತಾ ಬರ್ತಿದೆ. ಆ ವರ್ಷನ್ಸ್ ಯಾವ್ದ್ಯಾವುದು ಅಂತ ನೋಡೋದಾದರೆ ಟ್ಯಾಲಿ 4.5 ಇಟ್ ಈಸ್ ಡಾಸ್ ಬೇಸ್ಡ್ ಅಕೌಂಟ್ಸ್ ವಿತ್ ಇನ್ವೆಂಟರಿ ಅಂತಂದರೆ ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ವರ್ಕ್ ಮಾಡುವಂಥ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಆಗಿತ್ತು. ನೆಕ್ಸ್ಟ್ ಇದರದ್ದು ಅಪ್ಡೇಟೆಡ್ ವರ್ಷನು ಟ್ಯಾಲಿ 5.4 ಅಂತ ಬಂತು. ಅಂದರೆ ಇದು ವಿಂಡೋ ಬೇಸಲ್ಲಿ ವರ್ಕ್ ಮಾಡ್ತಾಯಿತ್ತು, ವಿಂಡೋ ಬೇಸ್ಡ್ ಅಕೌಂಟ್ಸ್ ವಿತ್ ಇನ್ವೆಂಟರಿ ಅಂದರೆ ಸ್ಟಾಕ್ಗೆ ರಿಲೇಟೆಡ್ ಆಗಿ ಕೂಡ ಮತ್ತು ಅಕೌಂಟ್ಸು ಇದಕ್ಕೆ ರಿಲೇಟೆಡ್ ಆಗಿ ವಿಂಡೋ ಬೇಸಲ್ಲಿ ಅಂದರೆ ವಿಂಡೋ ಆಪ್ರೇಟಿಂಗ್ ಸಿಸ್ಟಮ್ ಬೇಸಲ್ಲಿ ವರ್ಕ್ ಮಾಡೋಕ್ಕೆ ಶುರುವಾಯಿತು. ಟ್ಯಾಲಿ 6.3 ಸಪೋರ್ಟೆಡ್ ಪ್ರಿಂಟಿಂಗ್ ಆ್ಯಂಡ್ ವ್ಯಾಟ್ ಇಂಪ್ಲಿಮೆಂಟೆಡ್. ಅಂದರೆ ಈ ಟ್ಯಾಲಿ 6.3 ವರ್ಷನ್ ಏನಿತ್ತು ಇದರಲ್ಲಿ ಪ್ರಿಂಟನ್ನು ತೆಗಿಬೋದಿತ್ತು ಮತ್ತು ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಬರುತ್ತಿತ್ತವ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು ಈ ಒಂದು ಸಾಫ್ಟ್ವೇರಲ್ಲಿ. ನೆಕ್ಸ್ಟು ಟ್ಯಾಲಿ 7.0 ಅಂತ ಬಂತು. ಇದರಲ್ಲಿ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಫೀಚರ್ಸನ್ನು ಅಡಾಪ್ಟ್ ಮಾಡಿದ್ರು. ನೆಕ್ಸ್ಟ್ ಟ್ಯಾಲಿ 7.2 ನ್ಯೂ ಸ್ಟ್ಯಾಚ್ಯುಟರಿ ಕಾಂಪ್ಲೈನ್ಸ್ ಫೀಚರ್ಸ್ ವಿತ್ ವ್ಯಾಟ್, TDS ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದರಲ್ಲಿ ವ್ಯಾಟ್ ಕ್ಯಾಲ್ಕುಲೇಷನ್ಸು ಮತ್ತು TDS ಅಂತಂದರೆ ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸಸ್ ಅಂತ ಕರಿತೀವಿ. ಅಂದರೆ ಕಲೆಕ್ಟ್ ಟ್ಯಾಕ್ಸ್ ಫ್ರಮ್ ವೇರಿಯಸ್ ಸೋರ್ಸಸ್ ಆಫ್ ಇನ್ಕಮ್ ಅಂತ, ಯಾವ್ಯಾವ ಸೋರ್ಸಸ್ಸಿಂದ ಈ ಫೀಚರ್ಸನ್ನು ಅಡಾಪ್ಟ್ ಮಾಡಿದ್ರು ಈ ಒಂದು ವರ್ಷನಲ್ಲಿ. ನೆಕ್ಸ್ಟು ಟ್ಯಾಲಿ 8.1 ಅನ್ನೋ ಒಂದು ವರ್ಷನ್ ಬಂತು ವಿತ್ FBT ಅಂದರೆ ಫ್ರಿಂಗ್ ಬೆನಿಫಿಟ್ ಟ್ಯಾಕ್ಸ್ ಅಂತ, ಅಂದರೆ ಎಂಪ್ಲಾಯಿ ಕಾಂಪನ್ಸೇಷನ್ಗೆ ಕೊಡುವಂಥದ್ರ ಮೇಲೆ ಮಾಡುವಂಥ ಟ್ಯಾಕ್ಸು ಇದು. ಮತ್ತು ಎಕ್ಸೈಸ್ ಡ್ಯೂಟಿ ಅಂತಂದರೆ ಪ್ರೊಡಕ್ಷನ್ ಮೇಲೆ ಕೊಡುವಂಥ ಟ್ಯಾಕ್ಸು ಈ ರೀತಿ. ಮತ್ತು ಪೇರೋಲ್ ವಾಸ್ ಆ್ಯಡೆಡ್ ಅಂತಂದರೆ ಈಗ ಸ್ಯಾಲ್ರಿ ಕೊಡ್ತಾರೆ, ವೇಜಸನ್ನು ಕೊಡ್ತಾರೆ, ಇದಕ್ಕೆ ರಿಲೇಟೆಡ್ ಆಗಿ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡಿದ್ರು. ನೆಕ್ಸ್ಟ್ ಟ್ಯಾಲಿ 9 ಅಂತ ಬಂತು. ಅಡ್ವಾನ್ಸ್ಡ್ ಫೀಚರ್ಸ್ ಲೈಕ್ ಎಕ್ಸೈಸ್, ಪೇರೋಲ್, FBT, TDS, ಮಲ್ಟಿ ಲ್ಯಾಂಗ್ವೇಜ್ ಫೀಚರ್ಸ್, ಈ ಎಲ್ಲ ಫೀಚರ್ಸನ್ನು ಅಡಾಪ್ಟ್ ಮಾಡಿದ್ರು. ಅಂತಂದರೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ನಾವು ಟ್ಯಾಲಿಯನ್ನು ಮಾಡ್ಬೋದು, ಆ ರೀತಿ ಫೀಚರ್ಸನ್ನು ಟ್ಯಾಲಿ 9ನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ನೆಕ್ಸ್ಟ್ ಈಗ ಅಟ್ ಪ್ರೆಸೆಂಟ್ ಇರೋ ಅಂಥದ್ದು ಟ್ಯಾಲಿ ERP 9 ಅಂದರೆ ರೇಂಜ್ ಆಫ್ ರಿಪೋರ್ಟ್ಸ್ ಆ್ಯಂಡ್ ಅಡ್ವಾನ್ಸ್ಡ್ ಫೀಚರ್ಸ್ ಫಾರ್ ಆಡಿಟರ್ಸ್ ವಿತ್ ರಿಮೋಟ್ ಆ್ಯಕ್ಸೆಸ್ ಫೆಸಿಲಿಟಿ, ಮಲ್ಟಿ ಬಜೆಟ್ ಎಕ್ಸೆಟ್ರಾ. ಅಂದರೆ ಇವಾಗ ಪ್ರೆಸೆಂಟ್ ಇರೋವಂಥದ್ದು ERP 9. ERP ಅಂತಂದರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂತ. ಇದರಲ್ಲಿ ತುಂಬ ಅಡ್ವಾನ್ಸ್ಡ್ ಫೀಚರ್ಸ್ ಇರುತ್ತೆ. ಇದು ಆಡಿಟರ್ಸ್ಗೆ ಮೇಯ್ನಾಗಿ ಹೆಲ್ಪ್ ಆಗುತ್ತೆ. ಮತ್ತು ರಿಮೋಟ್ ಆ್ಯಕ್ಸೆಸ್ ಇದೆ, ರಿಮೋಟಲ್ಲಿ ಆ್ಯಕ್ಸೆಸ್ ಮಾಡ್ಬೋದು. ಮತ್ತು ಮಲ್ಟಿ ಬಡ್ಜೆಟ್ ಈ ರೀತಿಯಾಗಿ ಎಲ್ಲ ರೀತಿಯಾಗಿ ಕೂಡ ಒಂದು ಫೀಚರ್ಸನ್ನ ಅಪ್ಡೇಟ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಎಲ್ಲ ಕಡೆಯೂ ಈ ಟ್ಯಾಲಿ ERP 9 ಅನ್ನೋ ವರ್ಷನ್ನ ಯೂಸ್ ಮಾಡ್ತಾ ಇರೋವಂಥದ್ದು. ನೆಕ್ಸ್ಟ್ ಫೀಚರ್ಸ್ ಆಫ್ ಟ್ಯಾಲಿ ERP 9. ಈ ಟ್ಯಾಲಿ ERP 9ಅಲ್ಲಿ ಬರುವಂತಹ ಫೀಚರ್ಸ್ ಯಾವ್ದ್ಯಾವುದು ಅಂತ ನೋಡೋದಾದರೆ ಫಸ್ಟ್ ಒನ್ ಈಸ್ a leading accounting package. The first version of Tally was released in 1988 and through continuous development is now recognized as one of the leading accounting packages across the world with over 250,000 customers. Tally's market share is more than 90%. ಅಂದರೆ 1988ಇಂದ ಏನು ಟ್ಯಾಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಟ್ಯಾಲಿ ಏನೋ ಸಾಫ್ಟ್ವೇರನ್ನು ಈ ವರ್ಷನನ್ನು ರಿಲೀಸ್ ಮಾಡಿದ್ರು, ಆಗಿಂದ ಕಂಟಿನ್ಯೂಸ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಆ ಪ್ಯಾಕೇಜಸ್ಸು ಈ ಒಂದು ಕಂಟಿನ್ಯೂಸ್ ಡೆವಲಪ್ಮೆಂಟಿಂದ ಮತ್ತು ಆ ಸಾಫ್ಟ್ವೇರ್ ಏನು ಅಪ್ಡೇಟ್ಸ್ ಆಗಿದೆ ಅದರಲ್ಲಿರುವಂಥ ಫೀಚರ್ಸು ಇದರಿಂದ ಅಕ್ರಾಸ್ ದ ವರ್ಲ್ಡ್ ಕೂಡ ಏನು ಮಾಡ್ತಾರೆ, ಈ ಒಂದು ಟ್ಯಾಲಿಯನ್ನು ಯೂಸ್ ಮಾಡ್ತಾರೆ. ಇದ್ರ ಮಾರ್ಕೆಟ್ ಶೇರ್ ಎಷ್ಟಿದೆ ಅಂತಂದರೆ 90%ಗಿಂತ ಜಾಸ್ತಿ ಮಾರ್ಕೆಟ್ ಶೇರ್ ಇದೆ ಎಂಟೈರ್ ವರ್ಲ್ಡಲ್ಲಿ. ಮತ್ತು 250,000 ಆಫ್ ಕಸ್ಟಮರ್ಸು ಈ ಒಂದು ಟ್ಯಾಲಿ ಸಾಫ್ಟ್ವೇರನ್ನು ಯೂಸ್ ಮಾಡ್ತಾರೆ. ನೋ ಅಕೌಂಟಿಂಗ್ ಕೋಡ್ಸ್.
Unlike other computerized accounting packages which require numeric codes, Tally ERP9 pioneered the no accounting codes concept. Tally ERP9 users have the freedom to allocate meaningful names in plain English to their data items in the system. ಅಂದರೆ ಈ ಒಂದು ಬೇರೆ ರೀತಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಪ್ಯಾಕೇಜಸ್ ಏನೆಲ್ಲ ಬರುತ್ತೆ ಅದರಲ್ಲಿ ಕೆಲವೊಂದು ನ್ಯೂಮೆರಿಕಲ್ ಕೋಡ್ಸ್ ಅನ್ನೋದು ಯೂಸ್ ಮಾಡಬೇಕಾಗುತ್ತೆ, ಕೆಲವೊಂದು ಕೋಡನ್ನು ಯೂಸ್ ಮಾಡಬೇಕಾಗುತ್ತೆ. ಆದರೆ ಈ ಟ್ಯಾಲಿ ERP9ನಲ್ಲಿ ಯಾವುದೇ ರೀತಿಯಾದಂಥ ಅಕೌಂಟಿಂಗ್ ಕೋಡ್ಸನ್ನು ಯೂಸ್ ಮಾಡೋ ಹಾಗಿಲ್ಲ. ನೋ ಅಕೌಂಟಿಂಗ್ ಕೋಡ್ಸ್ ಕಾನ್ಸೆಪ್ಟನ್ನು ಇವರು ಇಂಟ್ರೊಡ್ಯೂಸ್ ಮಾಡಿದ್ರು. ಇದರಲ್ಲಿ ನಾವು ಯಾವುದಾದ್ರು ಪ್ಲೈನ್ ಇಂಗ್ಲೀಷ್ ವರ್ಡ್ಸನ್ನು ಯೂಸ್ ಮಾಡಿಕೊಂಡು ಅಥವಾ ಇಂಗ್ಲೀಷ್ ನೇಮ್ಸನ್ನು ಯೂಸ್ ಮಾಡಿಕೊಂಡು ಮೀನಿಂಗ್ಫುಲ್ ನೇಮ್ಸನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು, ಈ ಟ್ಯಾಲಿ ERP9ಅನ್ನು ಯೂಸ್ ಮಾಡ್ಬೋದು. To the accounting and inventory needs of a business, the package comprises financial accounting, bookkeeping, and inventory accounting. It also has various tools to extract, interpret, and present data. ಈ ಒಂದು ಟ್ಯಾಲಿ ERP9 ಅನ್ನೋದು ಏನಿದೆ ಇದು ಅಕೌಂಟಿಂಗು ಮತ್ತು ಇನ್ವೆಂಟರಿಗೆ ಬೇಕಾಗಿರುವಂತಹ ಕಂಪ್ಲೀಟ್ ಬಿಸ್ನೆಸ್ ಸೊಲ್ಯೂಷನ್ಸನ್ನು ಪ್ರೊವೈಡ್ ಮಾಡುತ್ತೆ. ಮತ್ತು ಇದರಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗು, ಬುಕ್ ಕೀಪಿಂಗನ್ನು ಮಾಡ್ಬೋದು, ಇನ್ವೆಂಟರಿ ಅಕೌಂಟಿಂಗನ್ನು ಮಾಡ್ಬೋದು. ಈ ರೀತಿ ಎಲ್ಲ ರೀತಿಯಾದಂಥ ಪ್ಯಾಕೇಜಸ್ಸು ಕೂಡ ಇದರಲ್ಲಿ ಅಡಾಪ್ಟ್ ಆಗಿರುತ್ತೆ. ಇಟ್ ಆಲ್ಸೋ ಹ್ಯಾಸ್ ವೇರಿಯಸ್ ಟೂಲ್ಸ್ ಟು ಎಕ್ಸ್ಟ್ರಾಕ್ಟ್, ಇಂಟರ್ಪ್ರಿಟ್ ಆ್ಯಂಡ್ ಪ್ರೆಸೆಂಟ್ ಡಾಟಾ. ಅಕೌಂಟಿಂಗ್ ಡಾಟಾನ ಇದು ಎಕ್ಸ್ಟ್ರಾಕ್ಟ್ ಮಾಡುತ್ತೆ, ಇಂಟರ್ಪ್ರಿಟ್ ಮಾಡುತ್ತೆ, ಪ್ರೆಸೆಂಟ್ ಮಾಡುತ್ತೆ ಇದರಲ್ಲಿರುವಂತಹ ವೇರಿಯಸ್ ಟೂಲ್ಸಿಂದ. ನೆಕ್ಸ್ಟ್ ಫೀಚರ್ ಈಸ್ ಇಂಟಿಗ್ರೇಟೆಡ್ ಆರ್ ನಾನ್ ಇಂಟಿಗ್ರೇಟೆಡ್ ಅಕೌಂಟಿಂಗ್ ಇನ್ವೆಂಟರಿ. With Tally ERP9, the user is able to choose to maintain accounts only. If accounting with inventory is opted for, the user can choose whether it should be integrated or not. ಅಂದರೆ ಈ ಟ್ಯಾಲಿ ERP9ಅನ್ನು ನಾವು ಎಲ್ಲ ರೀತಿಯಾಗಿ ಬರೀ ಅಕೌಂಟ್ಸನ್ನು ಮೇಂಟೈನ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡೋ ಅಂಥದ್ದು. ಇದು ಒಂದು ಅಕೌಂಟಿಂಗ್ ಇನ್ಫಾರ್ಮೇಷನ್ಸು ಅದು ಇಂಟಿಗ್ರೇಟೆಡ್ ಆಗಿರ್ಬೋದು ಅಥವಾ ನಾನ್ ಇಂಟಿಗ್ರೇಟೆಡ್ ಅಂತಂದರೆ ಹೋಲ್ ಅವನು ಒಬ್ಬ ಎಂಟರ್ಪ್ರಿನರು ಅವನ ಬಿಸ್ನೆಸ್ಸಲ್ಲಿ ಮಾಡುವಂಥ ಅಷ್ಟು ಅಕೌಂಟಿಂಗ್ ಇನ್ಫಾರ್ಮೇಷನ್ಸನ್ನು, ಇಂಟಿಗ್ರೇಟೆಡ್ ಇನ್ಫಾರ್ಮೇಷನ್ಸನ್ನು ಬೇಕಾದರೂ ಆ್ಯಕ್ಸೆಸ್ ಮಾಡಬಹುದು. ಅಥವಾ ನಾನ್ ಇಂಟಿಗ್ರೇಟೆಡ್ ಎಲ್ಲ ಇನ್ಫಾರ್ಮೇಷನ್ಸ್ ಅಲ್ಲದಿದ್ರೂ ಕೂಡ ಸಮ್ ಅಕೌಂಟಿಂಗ್ ಇನ್ಫಾರ್ಮೇಷನ್ಸನ್ನು ಕೂಡ ಅವನು ಚೂಸ್ ಮಾಡಿಕೊಂಡು ಏನು ಮಾಡ್ಬೋದು, ಅಕೌಂಟಿಂಗನ್ನು ಮಾಡಬಹುದು. Mimics the human thought process, which means that Tally ERP9 can adapt itself to any business need. Tally ERP9 users need not change the way their business is run to adapt themselves to the ಪ್ಯಾಕೇಜ್. ಅಂದರೆ ಈ ಒಂದು ಟ್ಯಾಲಿ ಪ್ಯಾಕೇಜ್ ಅನ್ನೋದು ಏನಿದೆ, ಒಂದು ಸಾಫ್ಟ್ವೇರ್ ಅನ್ನೋದೇನಿದೆ, ಇದು ತುಂಬ ಫ್ಲೆಕ್ಸಿಬಲ್ ಮತ್ತು ಈಸಿ ಟು ಯೂಸ್. ಅಂದರೆ ಎಲ್ಲ ರೀತಿಯಾದಂತಹ ಬಿಸ್ನೆಸ್ ಫಾರ್ಮಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಈ ಟ್ಯಾಲಿಯನ್ನು ಯೂಸ್ ಮಾಡಬೇಕು ಅಂತ ಒಂದು ಆರ್ಗನೈಸೇಷನ್ ಅದ್ರ ಬಿಸ್ನೆಸ್ ಹೇಗೆ ಆರ್ಗನೈಸ್ ಆಗಿರುತ್ತೆ ಅದನ್ನು ಚೇಂಜ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಅದು ಯಾವುದೇ ಟೈಪ್ ಆಫ್ ಬಿಸ್ನೆಸ್ ಆಗಿದ್ರೂ ಕೂಡ ಟ್ಯಾಲಿ ERP9ಅನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ಪೀಡ್. Tally ERP9 provides the capability to generate instant and accurate reports which assist the management to take timely and correct decisions for the overall productivity and growth of the ಕಂಪನಿ. ಈ ಟ್ಯಾಲಿ ERP9 ಅನ್ನೋದು ತುಂಬ ಸ್ಪೀಡಾಗಿ ಏನು ಇನ್ಫಾರ್ಮೇಷನ್ಸನ್ನು, ಅಕ್ಯುರೇಟ್ ರಿಪೋರ್ಟ್ಸನ್ನು ಜನ್ರೇಟ್ ಮಾಡುತ್ತೆ. ಇದರಿಂದ ಮ್ಯಾನೇಜ್ಮೆಂಟ್ ಅವ್ರು ಏನು ಮಾಡ್ಬೋದು, ಟೈಮಿಗೆ ಸರಿಯಾಗಿ ಕರೆಕ್ಟ್ ಡಿಸಿಷನ್ಸನ್ನು ತೊಗೋಬೋದು. ಮತ್ತು ಪ್ರೊಡಕ್ಟಿವಿಟಿ, ಕಂಪನಿ ಓವರಾಲ್ ಪ್ರೊಡಕ್ಟಿವಿಟಿ ಮತ್ತು ಗ್ರೋತನ್ನು ಇನ್ಕ್ರೀಸ್ ಮಾಡೋದಕ್ಕೆ ಈ ಒಂದು ಟ್ಯಾಲಿ ERP9 ಅನ್ನೋದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪವರ್. Tally ERP9 allows the user to maintain multiple companies and with unlimited levels of classifications and grouping capabilities. It also allows drill down facility from report level to transaction level. ಅಂದರೆ ಈ ಒಂದು ಟ್ಯಾಲಿ ERP9ಅನ್ನು ಒಬ್ಬರೇ ಏನು ಮಾಡ್ಬೋದು, ಬೇರೆ ಬೇರೆ ಕಂಪ್ನಿಗೋಸ್ಕರ ಯೂಸ್ ಮಾಡ್ಬೋದು. ಈ ಕಂಪ್ನಿಯನ್ನು ಮಲ್ಟಿಪಲ್
ಮತ್ತು ಎಲ್ಲ ರೀತಿಯಾದಂಥ ಟ್ರಾನ್ಸಾಕ್ಷನ್ಸ್ ಲೆವೆಲ್ಸಲ್ಲೂ ಕೂಡ ಏನು ಮಾಡ್ಬೋದು, ಈ ಒಂದು ಟ್ಯಾಲಿ ERP9 ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಫ್ಲೆಕ್ಸಿಬಿಲಿಟಿ. ಟ್ಯಾಲಿ ERP9 ಪ್ರೊವೈಡ್ಸ್ flexibility to generate instant reports for any given period, month or year, or at any point of time, besides providing the facility to toggle between accounting and inventory reports of the same company or between companies. ಅಂತಂದರೆ ಈ ಒಂದು ಅಕೌಂಟಿಂಗ್ ಇನ್ಫಾರ್ಮೇಷನ್ಸ್ ಏನಿರುತ್ತೆ ಅದು ಮಂತ್ಲಿ ವೈಸ್ ಆಗಿರ್ಬೋದು ಅಥವಾ ಇಯರ್ಲಿ ವೈಸ್ ಆಗಿರ್ಬೋದು, ಅದನ್ನು ಏನು ಮಾಡ್ಬೋದು, ನಮ್ಗೆ ಹೇಗೆ ಬೇಕೋ ಆ ರೀತಿಯಾಗಿ ಕ್ಯಾಲ್ಕುಲೇಷನ್ಸ್ ಈ ಒಂದು ಟ್ಯಾಲಿ ERP9 ಅಡಾಪ್ಟ್ ಮಾಡಿಕೊಂಡು ಅಕೌಂಟಿಂಗನ್ನು ಮಾಡಬಹುದು. ಮತ್ತು ಅಕೌಂಟಿಂಗ್ ಮತ್ತು ಇನ್ವೆಂಟರಿ ರಿಪೋರ್ಟ್ಸು ಒಂದೇ ಕಂಪ್ನಿದಾಗಿರ್ಬೋದು ಅಥವಾ ಎರಡು ಕಂಪ್ನಿಗಳ ನಡುವೆದಾಗಿರ್ಬೋದು, ಇದೆರಡರದ್ದು ಕೂಡ ಏನು ಮಾಡ್ಬೋದು, ಇನ್ಫಾರ್ಮೇಷನ್ಸನ್ನು ತೊಗೋಬಹುದು, ಹಾಗೆಯೇ ಶೇರ್ ಮಾಡ್ಕೋಬೋದು. ಎರಡನ್ನು ಬಳಸ್ಕೊಂಡು ಏನು ಮಾಡ್ಬೋದು, ಈ ಟ್ಯಾಲಿ ERP9 ಯೂಸ್ ಮಾಡ್ಕೋಬೋದು. ಇದೊಂದು ಫ್ಲೆಕ್ಸಿಬಿಲಿಟಿಯಾಗಿ ಇರೋವಂಥ ಒಂದು ಸಾಫ್ಟ್ವೇರ್ ಆಗಿರುತ್ತೆ. ಕನ್ಕರೆಂಟ್ ಮಲ್ಟಿಲಿಂಗ್ವಲ್ ಕೆಪಾಬಿಲಿಟಿ. Tally ERP9 offers you the exclusive capabilities of maintaining your accounts in any Indian language, weaving them in another language and printing them in another Indian language. ಅಂತಂದರೆ ಇದನ್ನು ಮಲ್ಟಿಲಿಂಗ್ವಲ್, ಇಂಡಿಯಾದಲ್ಲಿರುವಂಥ ಅಷ್ಟು ಲ್ಯಾಂಗ್ವೇಜಸ್ಸಲ್ಲಿ ಕೂಡ ಏನು ಮಾಡ್ಬೋದು, ಇದನ್ನು ಆಪ್ರೇಟ್ ಮಾಡಬಹುದು. ಮತ್ತು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಅದನ್ನು ಪ್ರಿಂಟ್ ತಗೊಂಡು ನೋಡಬಹುದು. ನೆಕ್ಸ್ಟ್ ರಿಯಲ್ ಟೈಮ್ ಪ್ರೊಸೆಸಿಂಗ್, ಇಮಿಡಿಯೇಟ್ ಪೋಸ್ಟಿಂಗ್ ಆ್ಯಂಡ್ ಅಪ್ಡೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆಸ್ ಸೂನ್ ಆಸ್ ದಿ ಟ್ರಾನ್ಸಾಕ್ಷನ್ಸ್ ಆರ್ ಎಂಟರ್ಡ್, ದೇರ್ ಬೈ ಫೆಸಿಲಿಟೇಟಿಂಗ್ ಅಂದರೆ ಈ ಒಂದು ಟ್ಯಾಲಿ ERP9 ಏನು ಮಾಡ್ಬೋದು ಅಂತಂದರೆ ಇಮ್ಮಿಡಿಯೇಟಾಗಿ ಒಂದು ಅಕೌಂಟಿಂಗ್ ಇನ್ಫಾರ್ಮೇಷನ್ಸನ್ನು ಪೋಸ್ಟ್ ಮಾಡ್ಬೋದು ಮತ್ತು ಅಪ್ಡೇಷನ್ಸನ್ನು ಮಾಡ್ಬೋದು, ಬುಕ್ಸ್ ಆಫ್ ಅಕೌಂಟ್ಸನ್ನು ಅಪ್ಡೇಟ್ ಮಾಡಬಹುದು. ಹಾಗೆಯೇ ತುಂಬ ಇನ್ಸ್ಟಂಟಾಗಿ ಒಂದು ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಮತ್ತು ರಿಪೋರ್ಟ್ಸನ್ನು ತಗೋಬೋದು. ಹಾಗೆಯೇ ಈ ಬೇಕಾಗಿರುವಂಥ ರಿಯಲ್ ಟೈಮ್ ಮಲ್ಟಿ ಯೂಸರ್ಸ್ ಎನ್ವಿರಾನ್ಮೆಂಟ್ಗೆ ಕೂಡ ಏನು ಮಾಡ್ಬೋದು, ಈ ಒಂದು ಟ್ಯಾಲಿ ERP9 ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ವರ್ಸಟಾಲಿಟಿ. Tally ERP9 is suitable for a range of organizations from small grocery stores to large corporations with international locations and operations. ಅಂತಂದರೆ ಟ್ಯಾಲಿ ERP9 ಒಂದು ಸ್ಮಾಲ್ ಗ್ರಾಸರಿ ಸ್ಟೋರಿಂದ ಹಿಡಿದು ದೊಡ್ಡ ದೊಡ್ಡ ಆರ್ಗನೈಸೇಷನ್, ಇಂಟರ್ನ್ಯಾಷನಲಲ್ಲಿ ಅದು ಲೊಕೇಟ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಪ್ರೇಷನ್ಸ್ ಆಗ್ತಾ ಇರ್ಬೋದು, ಅಂಥ ಕಂಪ್ನಿಗಳವರೆಗೂ ಕೂಡ ಏನು ಮಾಡ್ಬೋದು, ಟ್ಯಾಲಿ ERP9 ಅಡಾಪ್ಟ್ ಮಾಡ್ಕೋಬೋದು. Multi-platform availability. Tally ERP9 is available on multiple versions of Windows. It runs on a single PC or on a network. On a network, it supports access via any combination of platforms. ಅಂತಂದರೆ ಇದು ಪರ್ಸನಲ್ ಕಂಪ್ಯೂಟರ್ಸ್, ಒಂದು ಸಿಂಗಲ್ ಪರ್ಸನಲ್ ಕಂಪ್ಯೂಟರ್ಸಿಂದ ಕೂಡ ವರ್ಕ್ ಮಾಡ್ಬೋದು ಅಥವಾ ನೆಟ್ವರ್ಕಿಂದ ಕೂಡ ಏನು ಮಾಡ್ಬೋದು, ಈ ಒಂದು ಟ್ಯಾಲಿ ERP9 ಯೂಸ್ ಮಾಡ್ಕೋಬೋದು. ಅಂತಂದರೆ ಅಷ್ಟು ವರ್ಷನ್ಸು, ವಿಂಡೋಸ್ ವರ್ಷನ್ಸು ಈ ಒಂದು ಟ್ಯಾಲಿನಲ್ಲಿ ಇದೆ, ಟ್ಯಾಲಿ ERP9 ಇರೋ ಅಂಥದ್ದು. ನೆಕ್ಸ್ಟ್ ಆನ್ಲೈನ್ ಹೆಲ್ಪ್. ದ ಟ್ಯಾಲಿ ERP9 ಆನ್ಲೈನ್ ಹೆಲ್ಪ್ ಪ್ರೊವೈಡ್ಸ್ instant assistance on basic and advanced features or any other relevant topics of ಮಾಡ್ಬೋದು. ಟ್ಯಾಲಿಗೆ ರಿಲೇಟೆಡ್ ಆಗಿ ಏನೇ ಒಂದು ಹೆಲ್ಪ್ ಬೇಕಿದ್ದರೆ ತಗೋಬಹುದು. ನೆಕ್ಸ್ಟ್ ಟ್ಯಾಲಿ ನೆಟ್ ಈಸ್ ಆನ್ ಎನೇಬಲಿಂಗ್ framework which establishes a connection through which the remote user can access the client's data without copying or transforming the data. ಏನು ಡೇಟಾ ಇರುತ್ತೆ ಅದನ್ನು ವಿತೌಟ್ ಕಾಪಿ ಮಾಡದೇ ಮತ್ತು ಟ್ರಾನ್ಸ್ಫರ್ ಮಾಡ್ದಲೇ ರಿಮೋಟ್ ಯೂಸಸ್ಸಿಂದ ಏನು ಮಾಡ್ಬೋದು, ಆ ಒಂದು ನೆಟ್ವರ್ಕನ್ನು ಆಕ್ಸೆಸ್ ಮಾಡಬಹುದು. ನೆಕ್ಸ್ಟ್ remote access. Tally ERP9 provides remote capabilities to access the data from anywhere and anytime. ಎಲ್ಲಿದ್ದರೂ ಬೇಕಾದರೆ ಏನು ಮಾಡ್ಬೋದು, ಈ ಒಂದು ರಿಮೋಟ್ ಆ್ಯಕ್ಸೆಸ್ಸಿಂದ ಟ್ಯಾಲಿ ERP9 ಯೂಸ್ ಮಾಡಬಹುದು. ನೆಕ್ಸ್ಟ್ ಕಂಟ್ರೋಲ್ ಸೆಂಟರ್ ವರ್ಕ್ಸ್ ಆ್ಯಸ್ ಆ್ಯನ್ ಇಂಟರ್ಫೇಸ್ ಬಿಟ್ವೀನ್ ದಿ ಯೂಸರ್ ಆ್ಯಂಡ್ ಟ್ಯಾಲಿ ERP9 installed at different sites
and enables the user to centrally configure and administer site or user belonging to an ಅಕೌಂಟ್ ಅಂತಂದರೆ ಇದೊಂದು ಟ್ಯಾಲಿ ಸಾಫ್ಟ್ವೇರ್ ಏನು ಮಾಡುತ್ತೆ ಅಂತಂದರೆ ಇಂಟರ್ಫೇಸ್ ಬಿಟ್ವೀನ್ ದಿ ಯೂಸರ್ ಆ್ಯಂಡ್ ಅಡ್ಮಿನಿಸ್ಟರ್ ಸೈಟ್ ಅಂತ ಹೇಳ್ತಾರೆ. ಅಂತಂದರೆ ಏನು ಅಡ್ಮಿನಿಸ್ಟ್ರೇಷನ್ಸ್ ಏನಿರುತ್ತೆ ಅದು ಮತ್ತು ಯೂಸರ್ ಅವರಿಬ್ಬರ ಮಧ್ಯೆ ಒಂದು ಇಂಟರ್ಫೇಸ್ ಥರ ಏನು ಮಾಡುತ್ತೆ ವರ್ಕ್ ಮಾಡುತ್ತೆ ಈ ಒಂದು ಟ್ಯಾಲಿ ERP9 ಅನ್ನೋದು. ನೆಕ್ಸ್ಟ್ ಸಪೋರ್ಟ್ ಸೆಂಟರ್ allows a user to directly post his support queries on the functional and technical aspects of the ಪ್ರಾಡಕ್ಟ್. ಒಂದು ಏನು ಮಾಡ್ಬೋದು ಅಂತಂದರೆ ಏನೇ ಒಂದು ಪರ್ಸನಲ್ ಕ್ವೈರೀಸ್ ಮುಖಾಂತರ ಏನು ಮಾಡ್ಬೋದು, ಒಬ್ಬ ಯೂಸರು ಡೈರೆಕ್ಟಾಗಿ ಆ ಒಂದು ಕಂಪ್ನಿ ಮತ್ತು ಫಂಕ್ಷನಲ್ ಮತ್ತು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನೇ ಇದ್ದರೂ ಆ ಒಂದು ಪ್ರಾಡಕ್ಟ್ಗೆ ರಿಲೇಟೆಡ್ ಆಗಿ ಅದನ್ನು offers a special auditor's editions of Tally ERP9 which provides auditing and compliance capabilities exclusively for ಚಾರ್ಟೆಡ್ ಅಕೌಂಟೆಂಟ್ಸ್ಗೆ ಏನು ಮಾಡುತ್ತಾರೆ ಅಂತಂದರೆ ಆಡಿಟಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡುತ್ತೆ. ಇದರಲ್ಲಿರುವಂಥ ಆಡಿಟರ್ಸ್ ಎಡಿಷನ್ಸ್ ಅನ್ನೋದು ಆಡಿಟರ್ಸ್ಗೆ, ಎಸ್ಪೆಷಲಿ ಆಡಿಟರ್ಸ್ಗೆ ಅಂತಲೇ ಯೂಸ್ ಆಗಲಿ ಅಂತ ಕೆಲವೊಂದು ಇನ್ಫಾರ್ಮೇಷನ್ಸನ್ನು ಇಲ್ಲಿ ಅಪ್ಲೋಡ್ ಮಾಡಬಹುದು. ಇದಿಷ್ಟು ಫೀಚರ್ಸ್ ಟ್ಯಾಲಿ ERP9 ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಆಲ್.